ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ರವಿಶಂಕರ್ ಪ್ರಸಾದ್ ಅವರ ಆಶ್ರಮಕ್ಕೆ ಬರ್ತಾರೆ. ಬೀದಿ ವ್ಯಾಪಾರಗಳಿಗೆ ಇವ್ರಿಗೇನಾದ್ರೂ ತೊಂದರೆ ಕೊಟ್ಟಿದ್ರಾ? ಇವ್ರಿಗೇನಾದ್ರೂ ತೊಂದರೆ ಕೊಟ್ಟಿದ್ರಾ? ಇಲ್ಲ. ಆದ್ರೆ ಅಲ್ಲಿ ಎಷ್ಟೋ ಅಂಗಡಿಗಳನ್ನ JCB ತಗೊಂಡೋಗಿ ಪಾಪ ತೆರವುಗೊಳಿಸ್ತಾರೆ. ಅವ್ರ ಜೀವನಗಳು ಏನಾಗ್ಬೇಕು, ಅವರ ಮಕ್ಕಳ ಶಿಕ್ಷಣಗಳು ಏನಾಗ್ಬೇಕು, ಅವರನ್ನೇ ನಂಬ್ಕೊಂಡಿರ್ತಕ್ಕಂಥ ಕುಟುಂಬಗಳು ಏನಾಗ್ಬೇಕು ಹೇಳ್ರಿ. ನಿಜವಾಗ್ಲೂ ಎಷ್ಟು ಅಮಾನವೀಯವಾಗಿ ನಮ್ಮ ಮೇಲೆ ನಡ್ಕೊಳ್ತಾರೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ಈ ಸರ್ಕಾರಗಳಿಗೆ. ಅದು ಯಾರೇ ಆಗಲಿ, ನಾವು ಯಾರಿಗೂ ತೊಂದರೆ ಕೊಡಲ್ಲ, ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತಾ ಇರ್ತೀವಿ. ನೀವು ತೆರಿಗೆಗಳನ್ನ ಕೊಡ್ತಾ ಇದ್ದೀವಿ, ಒಬ್ಬ ಸುಂಕ ಕೊಡ್ಸ್ಕೊಳ್ತೀವಿ, ಆದ್ರೆ ನಮ್ಮ ಮೇಲೇನೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ, ಸಂಪನ್ಮೂಲಗಳು ಸಮಾನವಾಗಿ ಏನಾದ್ರೂ ಹಂಚಿಕೆ ಆಗಿದ್ರೆ ನಾವ್ ಯಾಕೆ ಬೀದಿಗೆ ಬರ್ತಾ ಇದೀವಿ? ನಾವು ಬೀದಿಗೆ ಬರ್ತಾ ಇರ್ಲಿಲ್ಲ, ಬೀದಿಯಲ್ಲಿ ವ್ಯಾಪಾರ ಮಾಡಿ ನಾವು ಸಹ ಎಲ್ಲರಂಗೆ ಜೀವನ ಮಾಡ್ತಾ ಇದ್ವಿ. ಹಾಗಾಗಿ ಇವತ್ತು ಸಂವಿಧಾನದಲ್ಲಿದೆ ಸಮಾನ ಹಕ್ಕು, ಸಮಾನವಾಗಿ ನಾವು ಬದುಕಬೇಕು, ಎಲ್ಲರೂ ಸಮಾನವಾಗಿರ್ಬೇಕು ಅಂತ. ನಮ್ಮ ಸಂವಿಧಾನದ ಪೀಠಿಕೆ ಬಹಳ ಚೆನ್ನಾಗಿ ಹೇಳ್ತಾ ಇದೆ, ನಾವೆಲ್ಲರೂ ಏನು ಈ ದೇಶದ ಅಣ್ಣ ತಮ್ಮಂದ್ರು ಸಮಾನರಾಗಿರ್ಬೇಕು, ಎಲ್ಲರೂ ಸ್ವಾತಂತ್ರ್ಯವನ್ನು ಹೊಂದಿರಬೇಕು, ಭ್ರಾತೃತ್ವವಾಗಿರ್ಬೇಕು ಅಂತ. ಆದ್ರೆ ಇಲ್ಲಿ ಎಷ್ಟು ಮೇಲು ಕೀಳು ಅನ್ನೋ ಒಂದು ನಿಟ್ಟಿನಲ್ಲಿ ಬದುಕ್ತಾ ಇದೀವಿ ಅಂತ ಹೇಳಿದ್ರೆ ಬಂಧುಗಳೇ. ಹಾಗಾಗಿ ನಮ್ಮ ಸ್ನೇಹಿತರಾದಂತ ಗೌರೀಶ್ ಅವರು ಹೇಳಿದ್ದಾರೆ, ಎಲ್ಲ ಮಾತಾಡಿದ್ದಾರೆ. ಇನ್ನು ಮೇಲೆ ಇಲ್ಲಿ ಯಾರೇ ಬಂದ್ರು ಸಹ ಯಾರಿಗೆ ಎದುರುಬೇಡ್ರಿ ನೀವು. ಬಾಬಾ ಸಾಹೇಬ್ರು ಆವಾಗಲೇ ಹೇಳಿದ್ರು, ನಾವು ಒಪ್ಪಂಟಿಯಾಗಿದ್ರೆ ನಮ್ಮನ್ನ ತುಳಿದಾಕ್ತಾರೆ. ಅದಕ್ಕೆ 3 ಅಂಶಗಳು ಹೇಳಿದ್ರು ಅವರು. ಶಿಕ್ಷಣ ಸಂಘಟನೆ ಹೋರಾಟ ಎಲ್ಲಿರುತ್ತೆ ಅಲ್ಲಿ ಯಾವನು ಬಂದು ಏನು ಮಾಡ್ಲಿಕ್ಕೂ ಆಗಲ್ಲ. ಹಾಗಾಗಿ ನಾವೆಲ್ಲರೂ ಒಟ್ಟಿಗಿರ್ಬೇಕು. ಅದು ಬೀದಿ ವ್ಯಾಪಾರಿಗಳಾಗಿರ್ಲಿ, ಕಾರ್ಮಿಕರಾಗಿರ್ಲಿ, ಮಹಿಳೆಯರಾಗಿರ್ಲಿ, ಏನು ಈ ದೇಶದಲ್ಲಿ ನಮ್ಮ ಮೇಲೆ ಅಸಾಮಾನ್ಯವಾಗಿ ಶೋಷಣೆ ಆಗ್ತಾ ಇರ್ತಕ್ಕಂಥದ್ದು, ಆ ಶೋಷಣೆಗಳು ಪಟ್ಟಂತ ಎಲ್ಲ ಜನರು ಒಟ್ಟಾಗಿರೋಣ ಅಂತ ಹೇಳ್ತಾ, ನಿಮ್ಮೊಟ್ಟಿಗೆ ನಾವೆಲ್ಲರೂ ಸದಾ ಇರ್ತೀವಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ